ಏನೋ ಸರ್ಜರಿ ಆಗಬೇಕು ಅಂತ ಏನೋ ಇದೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ನೇರವಾಗಿ ಹೇಳ, ನೀವು ಕೇಳಿದ್ದು ಅರ್ಧ ನಿಜ, ಇನ್ನರ್ಧ ನಾನು ಕಂಪ್ಲೀಟ್ ಮಾಡ್ತೀನಿ. ಶಿವಣ್ಣ ಅವ್ರದ್ದು ನಿಮ್ಗೆ ಗೊತ್ತಿದೆ, ಅದು ಹೆಸರು ಹೇಳಿದೆ, ಬೇಡ್ಕೊಂಡಿದ್ದು ನಿಜ. ಇನ್ನೊಬ್ಬರು ಕನ್ನಡದ ಪ್ರತಿಷ್ಠಿತ ಕಲಾವಿದರೊಬ್ಬರಿಗೆ 4th ಸ್ಟೇಜ್ ಕ್ಯಾನ್ಸರ್ ಇದೆ. ನನ್ನ ಹೆಸರು ಹೇಳೋಕ್ಕಲ್ಲ, ತುಂಬ ಬೇಕಾದ ಬಿಗ್ ಸ್ಟಾರ್ ಅವರು, ಎಲ್ಲ ಚಿತ್ರರಂಗ ಹೆಮ್ಮೆ ಪಡುವಂಥ ಸ್ಟಾರ್. ವಿಷಯ ಗೊತ್ತಾದ ತಕ್ಷಣ ನಾನು ಓಡೋಗಿದ್ದೆ, ನೋಡಬೇಕು ಅಂತ ಆಗಿಲ್ಲ. 4th ಸ್ಟೇಜ್ ಇದೆ. ಸೊ ಅವರಾಗಿದ್ದವರು ಅದೇ ಪ್ರಥಮ ಈ ವಿಷಯ ಎಲ್ಲೂ ಹೊರಗಡೆ ಬರೆದ್ಬಿಟ್ಟು ನಿನ್ನ ಜೊತೆ ಯಾಕೋ ಶೇರ್ ಮಾಡಬೇಕು ಅನಿಸ್ತು ಕಣೋ ಅಂತ ಫೋನ್ ಮಾಡಿದ್ರು. ಸೊ ಅದು ನನ್ನಲ್ಲಿದೆ, ನನ್ನಲ್ಲಿರಲಿ. ಇಲ್ಲಿ ನಾನು ಅದೇ ಅಂದ್ಕೊಂಡು ಆಗೋದು ಮಾತು ಹೇಳಿದವ್ರಿಗೆ ಈ ವಿಷಯ ನಾನು ಮಾಧ್ಯಮಕ್ಕೆ ಯಾರಿಗಾರು ಹೇಳ್ಬೋದು ಅಂದರೆ ಹೇಳ್ತೀನಿ. ನಿಮ್ಮ ಆಪ್ತ ಬಳಗದವ್ರು ಯಾರು ನಿಮ್ಮ ಡೀಟೇಲ್ಸ್ ಕೇಳಿದಾಗ ನಾನು ಹೇಳ್ತೀನಿ. ಯಾಕೆಂದರೆ ಪ್ರಥಮ ಈ ವಿಷಯ ಗೊತ್ತಾದ್ಮೇಲೆ ನಾವೊಂದು ಸಮಾಧಾನ ಹೇಳೋಕ್ಕೂ ನೀನು ಫೋನ್ ನಂಬರ್ ಕೊಟ್ಟಿಲ್ಲ ಅಥವಾ ಹೇಳಿಲ್ಲ ಅಂತ ನಾಳೆ ನನ್ನ ಮೇಲೆ ಯಾರೂ ಕಂಪ್ಲೇಂಟ್ ಹೇಳಬಾರ್ದು, ಅಥವಾ ಆ ಗಿಲ್ಟ್ ಕಾಡೋಕ್ಕೆ ರೆಡಿ ಇಲ್ಲ. ಪ್ರಥಮ ನಾನೇ ಶೀಘ್ರದಲ್ಲಿ ಮಾತಾಡ್ತೀನಿ. ದಯವಿಟ್ಟು ನಿನ್ಗೆ ಹೇಳಬೇಕು ಅನಿಸ್ತು, ನನ್ನ ನಂಬಿಕೆ ನಿನ್ನಲ್ಲಿ ಇಟ್ಕೊ ಅಂತ ಹೇಳಿದ್ರು. ಅವ್ರಿಗೋಸ್ಕರನೂ ಬೇಡಿದ್ದು ನಿಜ. ಶಿವಣ್ಣ ಒಂದು ಕಾರಣ ನಿಜ, ಅದರ ಜೊತೆಗೆ ಆ ವಿಷಯಕ್ಕೆ ಬರಲಿಲ್ಲ ಅಂದರೆ ಅವ್ರು ಹೇಳಿದ್ರು, ಮಾತು ತಗೊಂಡಿದ್ರು, ಎಲ್ಲೂ ಮಾತಾಡಬಾರ್ದು ಅಂತ. ಅವರು ಕನ್ನಡದ ಪ್ರತಿಷ್ಠಿತ ಸ್ಟಾರ್ ಕಲಾವಿದರು. ಸೊ ಅವ್ರಿಗೆ ಕ್ಯಾನ್ಸರ್ ಇರೋದ್ರಿಂದ ಅವ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕು ಅಂತ. ಏಕೆಂದರೆ ಎಲ್ಲೋ ಒಂದು ನನ್ನ ನಂಬಿಕೆ ಇಟ್ಟೇನೋ ಹೇಳಿರ್ತಾರೆ ಅಂದಾಗ ನಾವು ಅವ್ರ ಹಿತ ಕಾಪಾಡ್ಕೋಬೇಕು. ಸೊ 4th ಸ್ಟೇಜ್ ಇದೆ. ಈಗ ಅವ್ರದ್ದು ಆಲ್ರೆಡಿ ತಲೆಯೆಲ್ಲ ಕೂದಲೆಲ್ಲ ಹೊರಗಡೆ ಬಂದು ಏನೋ ಸರ್ಜರಿ ಆಗಬೇಕು ಅಂತ ಏನೋ ಇದೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ನೇರವಾಗಿ ಹೇಳ, ನೀವು ಕೇಳಿದ್ದು ಅರ್ಧ ನಿಜ, ಇನ್ನರ್ಧ ನಾನು ಕಂಪ್ಲೀಟ್ ಮಾಡ್ತೀನಿ. ಶಿವಣ್ಣ ಅವ್ರದ್ದು ನಿಮ್ಗೆ ಗೊತ್ತಿದೆ, ಅದು ಹೆಸರು ಹೇಳಿದೆ, ಬೇಡ್ಕೊಂಡಿದ್ದು ನಿಜ. ಇನ್ನೊಬ್ಬರು ಕನ್ನಡದ ಪ್ರತಿಷ್ಠಿತ ಕಲಾವಿದರೊಬ್ಬರಿಗೆ 4th ಸ್ಟೇಜ್ ಕ್ಯಾನ್ಸರ್ ಇದೆ. ನನ್ನ ಹೆಸರು ಹೇಳೋಕ್ಕಲ್ಲ, ತುಂಬ ಬೇಕಾದ ಬಿಗ್ ಸ್ಟಾರ್ ಅವರು, ಎಲ್ಲ ಚಿತ್ರರಂಗ ಹೆಮ್ಮೆ ಪಡುವಂಥ ಸ್ಟಾರ್. ವಿಷಯ ಗೊತ್ತಾದ ತಕ್ಷಣ ನಾನು ಓಡೋಗಿದ್ದೆ, ನೋಡಬೇಕು ಅಂತ ಆಗಿಲ್ಲ. 4th ಸ್ಟೇಜ್ ಇದೆ. ಸೊ ಅವರಾಗಿದ್ದವರು ಅದೇ ಪ್ರಥಮ ಈ ವಿಷಯ ಎಲ್ಲೂ ಹೊರಗಡೆ ಬರೆದ್ಬಿಟ್ಟು ನಿನ್ನ ಜೊತೆ ಯಾಕೋ ಶೇರ್ ಮಾಡಬೇಕು ಅನಿಸ್ತು ಕಣೋ ಅಂತ ಫೋನ್ ಮಾಡಿದ್ರು. ಸೊ ಅದು ನನ್ನಲ್ಲಿದೆ, ನನ್ನಲ್ಲಿರಲಿ. ಇಲ್ಲಿ ನಾನು ಅದೇ ಅಂದ್ಕೊಂಡು ಆಗೋದು ಮಾತು ಹೇಳಿದವ್ರಿಗೆ ಈ ವಿಷಯ ನಾನು ಮಾಧ್ಯಮಕ್ಕೆ ಯಾರಿಗಾರು ಹೇಳ್ಬೋದು ಅಂದರೆ ಹೇಳ್ತೀನಿ. ನಿಮ್ಮ ಆಪ್ತ ಬಳಗದವ್ರು ಯಾರು ನಿಮ್ಮ ಡೀಟೇಲ್ಸ್ ಕೇಳಿದಾಗ ನಾನು ಹೇಳ್ತೀನಿ. ಯಾಕೆಂದರೆ ಪ್ರಥಮ ಈ ವಿಷಯ ಗೊತ್ತಾದ್ಮೇಲೆ ನಾವೊಂದು ಸಮಾಧಾನ ಹೇಳೋಕ್ಕೂ ನೀನು ಫೋನ್ ನಂಬರ್ ಕೊಟ್ಟಿಲ್ಲ ಅಥವಾ ಹೇಳಿಲ್ಲ ಅಂತ ನಾಳೆ ನನ್ನ ಮೇಲೆ ಯಾರೂ ಕಂಪ್ಲೇಂಟ್ ಹೇಳಬಾರ್ದು, ಅಥವಾ ಆ ಗಿಲ್ಟ್ ಕಾಡೋಕ್ಕೆ ರೆಡಿ ಇಲ್ಲ. ಪ್ರಥಮ ನಾನೇ ಶೀಘ್ರದಲ್ಲಿ ಮಾತಾಡ್ತೀನಿ. ದಯವಿಟ್ಟು ನಿನ್ಗೆ ಹೇಳಬೇಕು ಅನಿಸ್ತು, ನನ್ನ ನಂಬಿಕೆ ನಿನ್ನಲ್ಲಿ ಇಟ್ಕೊ ಅಂತ ಹೇಳಿದ್ರು. ಅವ್ರಿಗೋಸ್ಕರನೂ ಬೇಡಿದ್ದು ನಿಜ. ಶಿವಣ್ಣ ಒಂದು ಕಾರಣ ನಿಜ, ಅದರ ಜೊತೆಗೆ ಆ ವಿಷಯಕ್ಕೆ ಬರಲಿಲ್ಲ ಅಂದರೆ ಅವ್ರು ಹೇಳಿದ್ರು, ಮಾತು ತಗೊಂಡಿದ್ರು, ಎಲ್ಲೂ ಮಾತಾಡಬಾರ್ದು ಅಂತ. ಅವರು ಕನ್ನಡದ ಪ್ರತಿಷ್ಠಿತ ಸ್ಟಾರ್ ಕಲಾವಿದರು. ಸೊ ಅವ್ರಿಗೆ ಕ್ಯಾನ್ಸರ್ ಇರೋದ್ರಿಂದ ಅವ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕು ಅಂತ. ಏಕೆಂದರೆ ಎಲ್ಲೋ ಒಂದು ನನ್ನ ನಂಬಿಕೆ ಇಟ್ಟೇನೋ ಹೇಳಿರ್ತಾರೆ ಅಂದಾಗ ನಾವು ಅವ್ರ ಹಿತ ಕಾಪಾಡ್ಕೋಬೇಕು. ಸೊ 4th ಸ್ಟೇಜ್ ಇದೆ. ಈಗ ಅವ್ರದ್ದು ಆಲ್ರೆಡಿ ತಲೆಯೆಲ್ಲ ಕೂದಲೆಲ್ಲ ಹೊರಗಡೆ ಬಂದು